ಇನ್ನು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹೈಡ್ರಾಮಾ ನಡೆದಿದೆ. ನಿವೇಶನ ನೀಡುವಲ್ಲಿ ವಿಳಂಬ ಆಗ್ತಾ ಇದೆ. ಫಲಾನುಭವಿಗಳು ಕಿಡಿಕಾರಿದ್ದಾರೆ. ಕುರಿತಾಗಿ ಕರ್ನಾಟಕ ಗೃಹ ಮಂಡಳಿ ಮುಂದೆ ಫಲಾನುಭವಿಗಳು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಜನವರಿ 31ರ ಒಳಗೆ ಮನೆ ನೀಡುವ ಭರವಸೆಯನ್ನ ನೀಡಿತ್ತು ನಿಗಮ. ಆದರೆ ಸಬ್ಸಿಡಿ ಮಹಜರು ಪ್ರಕ್ರಿಯೆ ಮುಗಿಸಿ ಮನೆ ಭರವಸೆ ನೀಡಿದಂತಹ ನಿಗಮ ಮನೆ ಭರವಸೆ ನೀಡಿದ್ದ ಜಿಬಿಎ ವೆಲ್ಫೇರ್ ಎಸಿ ಮುರಳೀಧರ್ ಕೊಟ್ಟ ಮಾತನ್ನ ತಪ್ಪಿದ್ದಕ್ಕೆ ಕೆರಳಿ ಕೆಂಡವಾಗ್ತಾ ಇದ್ದಾರೆ ಫಲಾನುಭವಿಗಳು. ನಿನ್ನೆ ಇಡೀ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ. ಅಧಿಕಾರಿಗಳ ನಡೆಯನ್ನ ಖಂಡಿಸಿ ಸಿಎಂ ಮನೆ ಮುಂದೆ ಪ್ರತಿಭಟನೆಗೆ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. ಇನ್ನು ಫಲಾನುಭವಿಗಳು ಸಿಎಂ ಮನೆ ಕಡೆಗೆ ಹೋಗ್ತಿದ್ದಂತೆ ತಡೆದಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಇನ್ನು ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ್ದಾರೆ ಅಧಿಕಾರಿಗಳು ಕೂಡ. ಸ್ಥಳಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದ ನಿಯಮಿತ ಎಂಡಿ ಪರಶುರಾಮ್ ಭೇಟಿಯನ್ನ ಕೊಟ್ಟು ಫಲಾನುಭವಿಗಳ ಜೊತೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಅಧಿಕಾರಿಗಳ ಮೇಲೆ ಫಲಾನುಭವಿಗಳು ಈ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹೈಡ್ರಾಮಾ ನಡೆದಿದೆ. ನಿವೇಶನ ನೀಡುವಲ್ಲಿ ವಿಳಂಬವನ್ನ ಮಾಡಿದ್ರು ಫಲಾನುಭವಿಗಳು. ಹಾಗಾಗಿ ಕಿಡಿಕಾರಿದ್ದಾರೆ ಫಲಾನುಭವಿಗಳು. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಗೃಹ ಮಂಡಳಿ ಮುಂದೆ ಫಲಾನುಭವಿಗಳು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಜನವರಿ 31ರೊಳಗಡೆ ಮನೆಯನ್ನ ನೀಡುವಂತಹ ಭರವಸೆಯನ್ನ ಕೊಟ್ಟಿತ್ತು ನಿಗಮ. ಆದ್ರೆ ಅದನ್ನ ಉಳಿಸ್ಕೊಂಡಿಲ್ಲ ಅಂತ ಇದೀಗ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ.